Hello students, in the previous class we studied the fundamental characteristics of the animals and also we studied on the basis of these fundamental characteristics how animals have been classified. Let's go through that once again. Classification of animals is based on levels of organization. Based on levels of organization, animals are classified into cellular level of organization, tissue level of organization, organ level of organization, and organ system level of organization. Depending on the pattern of digestive and circulatory system, on the basis of digestive system, animals are classified with the complete digestive system and incomplete digestive system, and on the basis of circulatory system, animals with the open circulatory system and closed circulatory system. Then on the basis of body symmetry, the animals without any symmetry, that is asymmetrical, and if they are having symmetry, then they are classified as radial symmetrical and bilateral symmetrical animals. Then on the basis of number of germ layers, animals are classified as diploblastic and triploblastic animals. And based on the nature of the coelom, the animals with the coelom are called coelomate animals. The animals without coelom are called acoelomate animals, and animals with the false coelom are called pseudocoelomate animals. Then body segmentation. Some animals have a body segmentation. Metameric segmentation is present in some animals, and some animals do not contain any segmentation. And presence or absence of notochord. If the animals are having notochord, they are classified as chordates, and if they do not contain notochord, they are classified as non-chordates. ನಾವು ಪ್ರಾಣಿಗಳನ್ನು ಅವುಗಳ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿದ್ದೇವೆ. ಅವುಗಳಲ್ಲಿ ಅವುಗಳ ಸೆಲ್ಸ್ ಯಾವ ರೀತಿಯಲ್ಲಿ, ಜೀವಕೋಶಗಳು ಯಾವ ರೀತಿಯಲ್ಲಿ ಅರೇಂಜ್ ಆಗಿವೆ ಅದರ ಆಧಾರದ ಮೇಲೆ, ಅವುಗಳಿಗೆ ಸಿಮೆಟ್ರಿ ಇದೆಯಾ, ಸಮಮಿತಿ ಇದೆಯಾ ಅದರ ಆಧಾರದ ಮೇಲೆ, ಯಾವ ರೀತಿಯಲ್ಲಿ ಯಾವ ಪದರ ಇದೆ, ಮುಪ್ಪದರ ಇದೆಯಾ, ಇಪ್ಪದರ ಇದೆಯಾ ಅದರ ಆಧಾರದ ಮೇಲೆ, ಹಾಗೆಯೇ ಅವುಗಳಿಗೆ ಸೀಲೋಮ್ ಇದೆಯಾ, ಸೀಲೋಮ್ ಅಂತ ಹೇಳಿದರೆ ದೇಹಾವಕಾಶ, ದೇಹಾಂತರಾವಕಾಶ ಇದೆಯಾ ಅದರ ಆಧಾರದ ಮೇಲೆ ನಾವು ಪ್ರಾಣಿಗಳನ್ನು ಕ್ಲಾಸಿಫಿಕೇಶನ್ ಮಾಡಿದ್ದೇವೆ. ಹಾಗೆಯೇ ಅವುಗಳಿಗೆ ವಲಯಗಳಿವೆಯಾ, ಅಂದರೆ ಸೆಗ್ಮೆಂಟೇಷನ್ ಇದೆಯಾ, ಹಾಗೆಯೇ ಅವುಗಳಿಗೆ ನೋಟೋಕಾರ್ಡ್ ಇದೆಯಾ ಅದರ ಆಧಾರದ ಮೇಲೆ ನಾವು ಪ್ರಾಣಿಗಳನ್ನು ಕ್ಲಾಸಿಫಿಕೇಶನ್ ಮಾಡಿದ್ದೇವೆ. ಅದರ ಬಗ್ಗೆ ನಾವು ಹಿಂದಿನ ಕ್ಲಾಸಿನಲ್ಲೇ ಕಲಿತಿದ್ದೇವೆ. ಈಗ ನಾವು ಬೇರೆ ಬೇರೆ ಫೈಲಮ್ಗಳನ್ನು ಕಲಿಯುವ. ಲೆಟ್ಸ್ ಸ್ಟಡಿ ಡಿಫರೆಂಟ್ ಫೈಲಮ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಫರೆಂಟ್ ಆನಿಮಲ್ಸ್ ಪ್ರೆಸೆಂಟ್ ಇನ್ ದ್ಯಾಟ್ ಫೈಲಮ್. ಲೆಟ್ಸ್ ಸ್ಟಡಿ ಫೀಚರ್ಸ್ ಆಫ್ ದ ಫೈಲಮ್. Now, before studying the features of these different phylums, let's study how these phylums can be studied. ಕೆಲವೊಮ್ಮೆ ಏನಂತ ಹೇಳಿದರೆ, ನಾವು ಫೈಲಮನ್ನು ಸ್ಟಡಿ ಮಾಡುವಾಗ ಒಂದು ನಿಯಮದ ಪ್ರಕಾರ ಸ್ಟಡಿ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಮೊದಲು ಇದೇ ರೀತಿ ಬರಬೇಕು, ಹೀಗೇ ಬರಬೇಕು ಅಂತ ಹೇಳಿ ಒಂದು ನಿಯಮ ಇರುತ್ತೆ. ಅದರ ಮೇಲೆ, ಆ ನಿಯಮದ ಆಧಾರದ ಮೇಲೆ ಕಲಿತಾಗ ನಮಗೆ ಅದರ ಕಲಿಯುವಿಕೆಯು ಸುಲಭವಾಗುತ್ತೆ, ಹಾಗೆಯೇ ಅದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ನಮಗೆ ತುಂಬ ಸುಲಭವಾಗುತ್ತೆ. ಆದ್ದರಿಂದಾಗಿ ಯಾವ ರೀತಿಯಲ್ಲಿ ಅದನ್ನು ಕಲಿಯಬಹುದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ, ಯಾವಾಗಲೂ ಫೈಲಮನ್ನು ಕಲಿಯುವಾಗ you have to write first its habitat and habit. First write its habitat and habit. What is the meaning of habitat? Habitat andre ಏನು? Habitat andre where animals live. ಎಲ್ಲಿ ಬದುಕ್ತದೆ ಅದನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಹೇಳ್ತೇವೆ. ಯಾವ ಜಾಗದಲ್ಲಿ ಆ ಆನಿಮಲ್ ಬದುಕ್ತದೆ ಅದನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಹೇಳ್ತೇವೆ. ಹ್ಯಾಬಿಟ್ ಅಂತ ಹೇಳಿದ್ರೆ ಏನು? ಹ್ಯಾಬಿಟ್ ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಬದುಕ್ತದೆ, ಅದರ ಬದುಕುವ ಒಂದು ರೀತಿ ಯಾವುದು, ಅದಕ್ಕೆ ನಾವು ಹ್ಯಾಬಿಟ್ ಅಂತ ಹೇಳ್ತೇವೆ. ಈಗ ಹ್ಯಾಬಿಟ್ಯಾಟ್ನ ಆಧಾರದ ಮೇಲೆ ಪ್ರಾಣಿಗಳು ಎಕ್ವಾಟಿಕ್ ಆಗಿರಬಹುದು
ಅಥವಾ ಟೆರೆಸ್ಟ್ರಿಯಲ್ ಆಗಿರಬಹುದು. ಎಕ್ವಾಟಿಕ್ ಅಂತ ಹೇಳಿದರೆ ಅವುಗಳು ನೀರಿನಲ್ಲಿ ಬದುಕುವಂತಹ ಪ್ರಾಣಿಗಳು. ಟೆರೆಸ್ಟ್ರಿಯಲ್ ಅಂತ ಹೇಳಿದರೆ ಅವುಗಳು ಭೂಮಿಯ ಮೇಲೆ ಬದುಕುವಂತಹ ಪ್ರಾಣಿಗಳು. ನೌ ಇನ್ ಕೇಸ್ ಆಫ್ ಎಕ್ವಾಟಿಕ್ ಅಗೇನ್ ಯು ಹ್ಯಾವ್ ಟು ಸ್ಪೆಸಿಫೈ. ನೀವು ನೀರಿನಲ್ಲಿ ಬದುಕುವಂತಹ ಪ್ರಾಣಿಗಳನ್ನು ಪುನಃ ನೀವು ವಿಂಗಡಣೆ ಮಾಡಬೇಕಾಗುತ್ತೆ. ಹೇಗೆ ಅಂತ ಹೇಳಿದರೆ ನೀರಿನಲ್ಲಿ ಬದುಕುವಂತಹ ಪ್ರಾಣಿಗಳು ಫ್ರೆಶ್ ವಾಟರಲ್ಲಿ ಬದುಕಬಹುದು ಅಥವಾ ಮೆರೈನ್ ವಾಟರಲ್ಲಿ ಬದುಕಬಹುದು. ಸೊ ದೇ ಮೈಟ್ ಲಿವ್ ಇನ್ ಫ್ರೆಶ್ ವಾಟರ್ ಆರ್ ದೇ ಮೈಟ್ ಲಿವ್ ಇನ್ ಮೆರೈನ್ ವಾಟರ್. ಸೊ ಫ್ರೆಶ್ ವಾಟರ್ ಆನಿಮಲ್ಸ್ ಆರ್ ಮೆರೈನ್ ವಾಟರ್ ಆನಿಮಲ್ಸ್ ಯು ಹ್ಯಾವ್ ಟು ಸ್ಪೆಸಿಫೈ ದ್ಯಾಟ್. ಫ್ರೆಶ್ ವಾಟರ್ ಅಂದರೆ ಏನು? ಫ್ರೆಶ್ ವಾಟರ್ ಅಂತ ಹೇಳಿದರೆ ಸಿಹಿ ನೀರು ಅಂತ ಅರ್ಥ. ಬಾವಿ ನೀರು, ಕೆರೆ ನೀರು ಅಥವಾ ನದಿ ನೀರು ಇದೆಲ್ಲವೂ ಫ್ರೆಶ್ ವಾಟರ್. ಮೆರೈನ್ ವಾಟರ್ ಅಂತ ಹೇಳಿದರೆ ಸಮುದ್ರದ ನೀರು ಅಂತ ಅರ್ಥ. ಸೊ ಪ್ರಾಣಿಗಳು ಫ್ರೆಶ್ ವಾಟ್ರಲ್ಲಿ ಇರುತ್ತಾ ಮೆರೈನ್ ವಾಟ್ರಲ್ಲಿ ಇರುತ್ತಾ ಅಂತೇಳಿ ಬರೀಬೇಕು. ಹಾಗೆಯೇ ಟೆರೆಸ್ಟ್ರಿಯಲ್ ಕಂಡೀಷನ್. ಇನ್ನು ಟೆರೆಸ್ಟ್ರಿಯಲ್ ಅಂತ ಹೇಳಿದರೆ ಭೂಮಿಯ ಮೇಲೆ. ಇನ್ನು ಆನಿಮಲ್ಸ್ಗಳು ಅದರ ಹ್ಯಾಬಿಟ್ನ ಬಗ್ಗೆ ಬರೀಬೇಕು ನೀವು. ಹ್ಯಾಬಿಟ್ ಅಂತ ಹೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ಅವುಗಳ ಯಾವ ರೀತಿಯಲ್ಲಿ ಅದು ಬದುಕುತ್ತವೆ. ಸಮ್ ಆರ್ ಫ್ರೀ ಲಿವಿಂಗ್, ಸಮ್ ಆರ್ ಪ್ಯಾರಾಸೈಟಿಕ್, some are sedentary, some are moving, some are colonial, some are solitary, some are free living. ಫ್ರೀ ಲಿವಿಂಗ್ ಅಂದರೆ ಸ್ವತಂತ್ರ ಜೀವಿಗಳು. ಅವುಗಳು ಯಾವುದರದ ಮೇಲೆ ಡಿಪೆಂಡ್ ಆಗಿಲ್ಲ. ಯಾವುದರ ದೇಹದ ಒಳಗಡೆ ಅಥವಾ ಹೊರಗಡೆ ಅವುಗಳು ವಾಸಿಸ್ತಾ ಇಲ್ಲ. ಅವುಗಳು ಬೇರೆ ಯಾವುದಕ್ಕೂ ಡಿಪೆಂಡ್ ಆಗಿಲ್ಲ. ಅವುಗಳು ತಮ್ಮಷ್ಟಕ್ಕೆ ತಾವೇ ಬದುಕುತ್ತವೆ. ಅಂತಹ ಪ್ರಾಣಿಗಳನ್ನು ನಾವು ಫ್ರೀ ಲಿವಿಂಗ್ ಅಂತ ಹೇಳ್ತೇವೆ. ಪ್ಯಾರಾಸೈಟಿಕ್ ಅಂತ ಹೇಳಿದರೆ ಪರಾವಲಂಬಿಗಳು. ಅವುಗಳು ಇತರ ಆರ್ಗ್ಯಾನಿಸಮ್ನ ದೇಹದ ಒಳಗಡೆ ಅಥವಾ ದೇಹದ ಮೇಲ್ಗಡೆ ಬದುಕುತ್ತವೆ. ಅವುಗಳನ್ನು ನಾವು ಪ್ಯಾರಾಸೈಟಿಕ್ ಅಂತ ಹೇಳ್ತೇವೆ. ಸಮ್ ಆರ್ ಸೆಡೆಂಟರಿ ಅಂತ ಹೇಳಿದರೆ ಅಟ್ಯಾಚ್ಡ್ ಅಂತ ಅರ್ಥ, ಸಸ್ಸೈಲ್ ಅಂತ ಅರ್ಥ. ಅವುಗಳು ಅಟ್ಯಾಚ್ ಆಗಿರ್ತವೆ, ಅವುಗಳು ಮೂವ್ ಆಗುವುದಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವುಗಳು ಮೂವ್ ಆಗುವುದಿಲ್ಲ. ಅಂತಹ ಪ್ರಾಣಿಗಳನ್ನು ಸೆಡೆಂಟರಿ ಅಂತ ಹೇಳ್ತೇವೆ. ಸಮ್ ಆರ್ ಫ್ರೀ ಮೂವಿಂಗ್ ಅಂತ ಹೇಳಿದರೆ ಅವುಗಳು ಮೂವ್ ಆಗುತ್ತೆ, ಫ್ರೀ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತವೆ. ಸಮ್ ಆರ್ ಕೊಲೋನಿಯಲ್ ಮೀನ್ಸ್ ದೇ ಫಾರ್ಮ್ ಎ ಕಾಲನಿ. ಅವುಗಳು ಒಂದೇ ಇರುವುದಿಲ್ಲ, ಅದು ಬೇರೆ ಬೇರೆ ಒಟ್ಟಿಗೆ ಜೊತೆಯಾಗಿ ಇರ್ತವೆ. ಅವುಗಳನ್ನು ಕೊಲೋನಿಯಲ್ ಅಂತ ಹೇಳ್ತೇವೆ. ಸಮ್ ಆರ್ ಸಾಲಿಟರಿ ಅಂದರೆ ಸಿಂಗಲ್ ಅಂತ ಅರ್ಥ, ಒಂದೇ ಇರುತ್ತೆ. ಸೊ ಈ ರೀತಿಯಾಗಿ ಪ್ರಾಣಿಗಳು ಬೇರೆ ಬೇರೆ ರೀತಿಯಾಗಿ ಬದುಕುತ್ತವೆ. ಸೊ ಅವುಗಳು ಯಾವ ರೀತಿಯಾಗಿ ಬದುಕುತ್ತವೆ ಅದನ್ನು ನಾವು ಅದರ ಹ್ಯಾಬಿಟ್ ಅಂತ ಹೇಳ್ತೇವೆ. ಸೊ ದೇ ಆರ್ ಹ್ಯಾಬಿಟ್ಯಾಟ್ ಆ್ಯಂಡ್ ಹ್ಯಾಬಿಟ್. Next, second character you have to write, that is a fundamental characteristics. The fundamental characteristics you have to write. That means you have already studied. Depending on the level of organization, depending on the symmetry, depending on the pattern of digestive and circulatory system, depending on the number of germ layers, coelom, segmentation, notochord, like that, depending on these characteristics, what type of character is present in that phylum, that you have to write or that you have to learn. Okay. Then third one is external character. So you have to write, you have to learn external characteristic of that animals or of the phylum where that particular animals are present. Like some animals may be having exoskeleton, some animals may be having shells. So like that, what external characters are present, what external specific structures are present in that animals, that you have to write. ಅಂದರೆ ಮೊದಲು ಆ ಪ್ರಾಣಿಗಳಲ್ಲಿ ದೇಹದ ಹೊರಗಡೆ ಕೆಲವೊಮ್ಮೆ ಏನೋ ಒಂದು ಸ್ಪೆಷಲ್ ಆದಂತಹ ಸ್ಟ್ರಕ್ಚರ್ಸ್ ಇರಬಹುದು. ಅವುಗಳ ದೇಹದಲ್ಲಿ ಏನೋ ಒಂದು ಡಿಫೆನ್ಸಿವ್ ಸ್ಟ್ರಕ್ಚರ್ ಇರಬಹುದು. ಏನು ಅಂತ ಹೇಳಿ ಅದರ ಬಗ್ಗೆ ಬರೀಬೇಕಾಗತ್ತೆ, ಅಥವಾ ಅದರ ಬಗ್ಗೆ ನೀವು ಕಲಿಯುವುದಾದರೆ ಅದರ ಬಗ್ಗೆ ನೆಕ್ಸ್ಟ್ ಕಲಿಬೇಕಾಗತ್ತೆ. ಅದು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ನಾಲ್ಕನೆಯದು ಇಂಟರ್ನಲ್ ಸ್ಟ್ರಕ್ಚರ್. ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ ಹೇಳುವಾಗ ಮೇನ್ಲಿ ನಾವು ಫಂಕ್ಷನ್ಸ್ನ ಬಗ್ಗೆ ಹೇಳ್ತೇವೆ.
ನಾವು ಬೇರೆ ಬೇರೆ ಫಂಕ್ಷನ್ನ ಬಗ್ಗೆ ಕೋಟ್ ಮಾಡಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಡಿಫರೆಂಟ್ ಫಂಕ್ಷನ್ಸ್, ಹೌ ದೀಸ್ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದೀಸ್ ಆನಿಮಲ್ಸ್. ದಟ್ ಮೀನ್ಸ್ ವಿಚ್ organ or which tissue is responsible for this function. For example, digestion. How digestion occurs in that phylum, or how respiration occurs in that phylum. What special structures are present for the particular function. ಒಂದು ಫಂಕ್ಷನ್ಗೆ ಯಾವುದೋ ಒಂದು ಸ್ಟ್ರಕ್ಚರ್ ಅದಕ್ಕೆ ಇರ್ತದೆ ಆ ಫೈಲಮ್ ಅಲ್ಲಿ, ಅದರ ಬಗ್ಗೆ ನಾವು ಕಲಿಬೇಕಾಗತ್ತೆ. ಓಕೆ, ಸೊ internal structure or internal functions. In that function, the last one is reproduction. ಈ ಫಂಕ್ಷನ್ ಅಲ್ಲಿ ನಾವು ಡೈಜೆಷನ್ ಹೇಳ್ತೇವೆ, ರೆಸ್ಪಿರೇಷನ್ ಹೇಳ್ತೇವೆ, ಎಕ್ಸ್ಕ್ರಿಷನ್ ಹೇಳ್ತೇವೆ, ಲಾಸ್ಟ್ಗೆ ನಾವು ರಿಪ್ರೊಡಕ್ಷನ್ನ ಬಗ್ಗೆ ಹೇಳ್ತೇವೆ. ಈ ರಿಪ್ರೊಡಕ್ಷನ್ನ ಬಗ್ಗೆ ಹೇಳುವಾಗ ನಾವು ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗತ್ತೆ. ಹಿಯರ್ ಇನ್ ಕೇಸ್ ಆಫ್ animals, reproduction may be asexual or sexual. In case of asexual reproduction, no gametes are produced. In sexual reproduction, gametes are produced. ಇಲ್ಲಿ ಅಲೈಂಗಿಕ ಮತ್ತೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಕಾಣಬಹುದು. asexual ಅಂದರೆ ಅಲೈಂಗಿಕ ಹೇಳ್ತಾರೆ, ಸೆಕ್ಷುವಲ್ ಅಂತ ಹೇಳಿದರೆ ಲೈಂಗಿಕ ಅಂತ ಹೇಳ್ತಾರೆ. ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಗ್ಯಾಮಿಟ್ಗಳು ಅಂತ ಹೇಳಿದರೆ ಯಾವುದೇ ಅಂಡಾಣು ಅಥವಾ ವೀರ್ಯಾಣುಗಳ ಪ್ರೊಡಕ್ಷನ್ ಆಗುವುದಿಲ್ಲ. ಅಂತಹ ರೀತಿಯ ರಿಪ್ರೊಡಕ್ಷನ್ ಅಲೈಂಗಿಕ ಅನಿಸಿಕೊಳ್ತದೆ. ಇನ್ನೊಂದು ಲೈಂಗಿಕ ಅಂತ ಹೇಳಿದರೆ ಅಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಪ್ರೊಡಕ್ಷನ್ ಆಗುತ್ತೆ. ಅದನ್ನು ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೇವೆ. ಈಗ ಅಲೈಂಗಿಕ ಆಗಿರಬಹುದು, ಲೈಂಗಿಕ ಆಗಿರಬಹುದು, ಅದಕ್ಕೂ ಕೆಲವು ಬೇರೆ ಬೇರೆ ರೀತಿಯ ಮೆಕ್ಯಾನಿಸಮ್ಸ್ಗಳು ಇರ್ತವೆ. ಅದು ಅದರ ಫೈಲಮ್ಗೆ ಅನುಸಾರವಾಗಿ ಇರುತ್ತದೆ. ಅದನ್ನು ನೆಕ್ಸ್ಟ್ ಫೈಲಮ್ ಕಲಿಯುವಾಗ ನೋಡ್ತಾ ಹೋಗುವ. ಈಗ ಎಸೆಕ್ಷುವಲ್ ಮತ್ತು ಸೆಕ್ಷುವಲ್ ಅಂತ ಹೇಳಿ ನೀವು ಬರಿಬೇಕಾಗತ್ತೆ, ಕಲಿಬೇಕಾಗತ್ತೆ. ಈಗ ಇನ್ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ದ ಆನಿಮಲ್ಸ್ ಮೇ ಬಿ ಬೈಸೆಕ್ಷುವಲ್ಸ್ ಆರ್ ಯೂನಿಸೆಕ್ಷುವಲ್. ಆನಿಮಲ್ಸ್ಗಳು ಬೈಸೆಕ್ಷುವಲ್ ಆಗಿರಬಹುದು ಅಥವಾ ಯೂನಿಸೆಕ್ಷುವಲ್ ಆಗಿರಬಹುದು. ಬೈಸೆಕ್ಷುವಲ್ ಮೀನ್ಸ್ ಹಿಯರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಆನಿಮಲ್. ಒಂದೇ ಆನಿಮಲಲ್ಲಿ ಹೆಣ್ಣಿನ ಮತ್ತು ಗಂಡಿನ ಸಂತಾನೋತ್ಪತ್ತಿಯ ಸ್ಟ್ರಕ್ಚರ್ಗಳು ಇರ್ತವೆ. ಅಂದರೆ ಒಂದೇ ಆನಿಮಲ್ ಅಂಡಾಣು ಮತ್ತು ವೀರ್ಯಾಣುವನ್ನು ಪ್ರೊಡ್ಯೂಸ್ ಮಾಡ್ತವೆ. ಅಂತಹ ರೀತಿಯ ಪ್ರಾಣಿಗಳನ್ನು ನಾವು ಬೈಸೆಕ್ಷುವಲ್ಸ್ ಅಂತ ಹೇಳ್ತೇವೆ ಅಥವಾ ದ್ವಿಲಿಂಗಿಗಳು ಅಂತ ಹೇಳ್ತೇವೆ. ಈ ದ್ವಿಲಿಂಗಿ ಪ್ರಾಣಿಯಲ್ಲಿ ಅಂಡಾಣು ಮತ್ತು ವೀರ್ಯಾಣು ಒಂದೇ ಪ್ರಾಣಿಯಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಇನ್ನೊಂದು ಯೂನಿಸೆಕ್ಷುವಲ್ ಅಂತ ಹೇಳಿದರೆ ಏಕಲಿಂಗಿ. ಏಕಲಿಂಗಿ ಅಂತ ಹೇಳಿದರೆ ಇಲ್ಲಿ ಮೇಲ್ ಬೇರೆ, ಫೀಮೇಲ್ ಬೇರೆ. So one is a completely male, another one is completely female. Like that, either male or female they are called unisexuals. Now, reproduction is sexual, they may be bisexual or unisexuals. Next, fertilization. ಫರ್ಟಿಲೈಸೇಷನ್ ಅಂತ ಹೇಳಿದರೆ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆ ಆಗುವಂಥದ್ದು. ಸೊ ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಈಗ ಈ ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ? ಬೇಸ್ಡ್ ಆನ್ ದ ಲೊಕೇಶನ್ ಆಫ್ ಫರ್ಟಿಲೈಸೇಷನ್ organisms are again classified, or fertilization is again classified. External fertilization and internal fertilization. ಇಲ್ಲಿ ಯಾವ ರೀತಿಯಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಯಾವ ಜಾಗದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಅದರ ಆಧಾರದ ಮೇಲೆ ದೇಹದ ಹೊರಗಡೆ ಆಗುತ್ತಾ, ದೇಹದ ಒಳಗಡೆ ಆಗುತ್ತಾ, ಅದರ ಆಧಾರದ ಮೇಲೆ ಪುನಃ ಫರ್ಟಿಲೈಸೇಷನ್ ಅನ್ನು ಎರಡು ವಿಧವಾಗಿ ವಿಂಗಡಿಸಬಹುದು, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಂತ ಹೇಳಿ. ಎಕ್ಸ್ಟರ್ನಲ್ ಅಂತ ಹೇಳಿದರೆ ಫರ್ಟಿಲೈಸೇಷನ್ ಅಂತ ಹೇಳಿದರೆ ಫ್ಯೂಷನ್, ಅಂಡಾಣು ಮತ್ತು ವೀರ್ಯಾಣುಗಳ ಫ್ಯೂಷನ್ ಆಗುವುದು ದೇಹದ ಹೊರಗಡೆ. ಹೆಣ್ಣಿನ ದೇಹದ ಹೊರಗಡೆ ಒಂದು ವೇಳೆ ಫ್ಯೂಷನ್ ಆದಾಗ ನಾವು ಅದನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗ ದೇಹದ ಹೊರಗಡೆ ಆದಾಗ ಅದನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ.
ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗ ದೇಹದ ಒಳಗಡೆ ಆದಾಗ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಈಗ ಫರ್ಟಿಲೈಸೇಷನ್ ಆದ ಮೇಲೆ ನಿಮಗೆ ಗೊತ್ತಿದೆ, ಇದು ವೀರ್ಯಾಣು ಆದರೆ ಇದು ಅಂಡಾಣು. ಒಂದು ವೀರ್ಯಾಣು ಮತ್ತು ಒಂದು ಅಂಡಾಣು ಸೇರಿದಾಗ ಆಗುವಂತಹದ್ದನ್ನು ನಾವು ಝೈಗೋಟ್ ಅಂತ ಹೇಳಿ ಕರಿತೇವೆ, ಅಥವಾ ಅಂಡಯುಗ್ಮ ಅಂತ ಹೇಳಿ ಕರಿತೇವೆ. ಈಗ ಈ ಝೈಗೋಟ್ ಡೆವಲಪ್ ಆಗುತ್ತೆ. A series of changes occur in the zygote when it transforms into the adult. zygote ಬದಲಾವಣೆಯಾಗಿ ಒಂದು ಹೊಸ ಆರ್ಗ್ಯಾನಿಸಮ್ ಕೊಡಬೇಕಾದ್ರೆ ಝೈಗೋಟ್ನಿಂದ ಹೊರಗೆ ಬರುವಾಗ ಕೆಲವೊಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಬದಲಾವಣೆಯನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಡೆವಲಪ್ಮೆಂಟ್ ಮೀನ್ಸ್ a series of changes occurring in the zygote when it transforms into the adult. It is called development. During this development, imagine that this is zygote. It changes into the adult or the new organism. ಒಂದು ಹೊಸ ಆರ್ಗ್ಯಾನಿಸಮ್ ಆಗುತ್ತೆ, ಅಡಲ್ಟ್ ಆಗುತ್ತೆ. ಇದರ ನಡುವಿನಲ್ಲಿ ಆಗುವಂತಹ ಪ್ರೋಸೆಸ್ಸನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಈಗ ಈ ಡೆವಲಪ್ಮೆಂಟ್ ಡೈರೆಕ್ಟಾಗಿ ಆದಾಗ, ಡೈರೆಕ್ಟಾಗಿ ಅಂತ ಹೇಳಿದರೆ ಝೈಗೋಟಿನಿಂದ ಡೈರೆಕ್ಟಾಗಿ ಹೊಸ ಆರ್ಗ್ಯಾನಿಸಮ್ ಬಂತು, ಹೊಸತು ಒಂದು ಆರ್ಗ್ಯಾನಿಸಮ್ ಬಂತು, ಡೈರೆಕ್ಟಾಗಿ ಆಗುತ್ತೆ ಅಂದಾಗ ಈ ಡೆವಲಪ್ಮೆಂಟನ್ನು ಡೈರೆಕ್ಟ್ ಅಂತ ಹೇಳ್ತೇವೆ. ಅದರ ಬದಲು ಇದರ ಮಧ್ಯದಲ್ಲಿ ಇನ್ನೊಂದು ಹೊಸತು ಆರ್ಗ್ಯಾನಿಸಮ್, ಇನ್ನೊಂದು ಬೇರೆಯೇ ಒಂದು ಆರ್ಗ್ಯಾನಿಸಮ್ ಬರುತ್ತೆ, ಅಥವಾ ಆ ಬೇರೆಯೇ ಆರ್ಗ್ಯಾನಿಸಮನ್ನು ನಾವು ಲಾರ್ವಾ ಅಂತ ಹೇಳ್ತೇವೆ. ಆಮೇಲೆ ಈ ಲಾರ್ವಾ ನ್ಯೂ ಆರ್ಗ್ಯಾನಿಸಮನ್ನು ಕೊಡುತ್ತೆ. ಮೊದಲು ಝೈಗೋಟಿನಿಂದ ಲಾರ್ವಾ ಬರುತ್ತೆ, ಲಾರ್ವಾದಿಂದ ಅಡಲ್ಟ್ ಆಗುತ್ತೆ. ನೀವು ಬಟರ್ಫ್ಲೈಯ ಯಾವ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತೇಳಿ ನೋಡಿರಬಹುದು. ಬಟರ್ಫ್ಲೈಯ ಎಗ್ ಮೊದಲು ಲಾರ್ವೆಯನ್ನು ಕೊಡುತ್ತೆ. ಈ ಲಾರ್ವೆ ಕಂಬಳಿ ಹುಳು ನೋಡಿರಬಹುದು. ಈ ಕಂಬಳಿ ಹುಳು ಆಮೇಲೆ ಸ್ವಲ್ಪ ಮಾರ್ಫಾಲಜಿಕಲ್ ಚೇಂಜಸ್ ಆಗಿ ಆಮೇಲೆ ಅದು ಬಟರ್ಫ್ಲೈಯನ್ನು ಕೊಡುತ್ತೆ. ಸೊ ಎಗ್ಗಿನಿಂದ ಮೊದಲು ಕಂಬಳಿ ಹುಳು ಆಗುತ್ತೆ, ಕಂಬಳಿ ಹುಳುವಿನಿಂದ ಬಟರ್ಫ್ಲೈ ಆಗುತ್ತೆ. ಅದರ ಅರ್ಥ ಅಲ್ಲಿ ಡೈರೆಕ್ಟ್ ಆಗಿ ಡೆವಲಪ್ಮೆಂಟ್ ಆಗುವುದಿಲ್ಲ. ಬಟರ್ಫ್ಲೈಸಲ್ಲಿ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಅದೇ ರೀತಿ ತುಂಬ ಆನಿಮಲ್ಸ್ಗಳಲ್ಲಿ ಡೆವಲಪ್ಮೆಂಟ್ ಇಂಡೈರೆಕ್ಟ್ ಆಗುತ್ತೆ. ಅಲ್ಲಿ ಝೈಗೋಟಿನಿಂದ ಡೈರೆಕ್ಟ್ ಆಗಿ ಅಡಲ್ಟ್ ಬರುವುದಿಲ್ಲ, ಅದರ ಮಧ್ಯದಲ್ಲಿ ಒಂದು ಲಾರ್ವಲ್ ಫಾರ್ಮ್ ಇರುತ್ತೆ. ಸೊ ಇಫ್ ದ ಲಾರ್ವಲ್ ಫಾರ್ಮ್ ಈಸ್ ಪ್ರೆಸೆಂಟ್, ದೆನ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. If the larval form is absent, where directly the zygote develops into the adult, then it is called direct development. Okay. Then some animals may be oviparous, some animals may be viviparous. Oviparous means they are egg-laying animals. ವಿವಿಪ್ಯಾರಸ್ ಮೀನ್ಸ್ ದೇ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಇಲ್ಲಿ ಎರಡು ರೀತಿಯ ಪ್ರಾಣಿಗಳನ್ನು ಕಾಣಬಹುದು ನಾವು. ಮೊಟ್ಟೆ ಇಡುವಂತಹ ಪ್ರಾಣಿಗಳು ಮತ್ತು ಮರಿ ಹಾಕುವಂತಹ ಪ್ರಾಣಿಗಳು. ಮೊಟ್ಟೆ ಇಡುವ ಪ್ರಾಣಿಗಳು ಮೊಟ್ಟೆಯನ್ನು ಇಡ್ತವೆ, ಮರಿ ಹಾಕುವಗಳು ಅವುಗಳು ಡೈರೆಕ್ಟಾಗಿ ಮರಿಯನ್ನು ಹಾಕುತ್ತವೆ. ಇಲ್ಲಿ ಓವಿಪ್ಯಾರಸ್ ಮತ್ತು ವಿವಿಪ್ಯಾರಸ್ ಅದರ ಅರ್ಥ ಇದು, ಮೊಟ್ಟೆ ಇಡುವಂಥವುಗಳು ಮತ್ತು ಮರಿ ಹಾಕುವಂತಹ ಪ್ರಾಣಿಗಳು. ಈ ರೀತಿಯಾಗಿ ನಾವು ಫೈಲಮನ್ನು ಬರೆಯುವಾಗ ಒಂದು ನಿಯಮದ ಪ್ರಕಾರ ಬರೆಯಬೇಕಾಗತ್ತೆ. ಈಗ ಇಲ್ಲಿ ರಿಪ್ರೊಡಕ್ಷನ್ ಆದ ಮೇಲೆ ಕೊನೆಯಲ್ಲಿ ಏನಾದರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದರೆ, ಈಗ ಒಂದು ಫೈಲಮಲ್ಲಿ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರ್ತದೆ, ಅದನ್ನು ಕೂಡ ಕೋಟ್ ಮಾಡಬಹುದು ಲಾಸ್ಟಿಗೆ. ಆಮೇಲೆ ಕೊನೆಯಲ್ಲಿ ಕೆಲವು ಎಕ್ಸಾಂಪಲ್ಗಳ ಮೂಲಕ, ಕೆಲವು ಉದಾಹರಣೆಗಳ ಮೂಲಕ ನೀವು ಅದನ್ನು ಕೊನೆಗಾಣಿಸಬೇಕಾಗತ್ತೆ, ಎಂಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಫೈಲಮನ್ನು ಕಲಿಯುತ್ತೇವೆ. ಮೊದಲನೇದಾಗಿ ನಾವು ಅದರ ಹ್ಯಾಬಿಟ್ ಮತ್ತು ಹ್ಯಾಬಿಟಾಟ್, ಎರಡನೇದಾಗಿ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್, ಮೂರನೇದಾಗಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್, ನಾಲ್ಕನೇದಾಗಿ ಇಂಟರ್ನಲ್ ಕ್ಯಾರೆಕ್ಟರ್ ವಿತ್ ಫಂಕ್ಷನ್ಸ್, ಐದನೇದಾಗಿ ಆ ಫಂಕ್ಷನ್ನಲ್ಲಿ ಲಾಸ್ಟಿಗೆ ಬರುವಂಥ ರಿಪ್ರೊಡಕ್ಷನನ್ನು, ಆ ರಿಪ್ರೊಡಕ್ಷನಲ್ಲಿ ಬೇರೆ ಬೇರೆ ರೀತಿಯ ಕ್ಲಾಸಿಫಿಕೇಷನನ್ನು ಬರಿಬೇಕು. ಆಮೇಲೆ ಕೊನೆಯಲ್ಲಿ ಆ ಫೈಲಮ್ನ ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದರೆ ಬೇಕಾದ್ರೆ ಬರೆದು ಅದನ್ನು ಎಕ್ಸಾಂಪಲ್ನೊಟ್ಟಿಗೆ ಕೊನೆಗಾಣಿಸಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫೈಲಮ್ಗಳ ಬಗ್ಗೆ ಬರೆಯುತ್ತೇವೆ. ನೌ let's study some characteristic features of phylum Porifera. Porifera. Here, porous means
Ferre means to bear. Poriferans are pore bearing animals. ನಾವಿಲ್ಲಿ ಸ್ಪಂಜು ಪ್ರಾಣಿಗಳ ಬಗ್ಗೆ ಕಲಿಯುತ್ತಿದ್ದೇವೆ. ಸ್ಪಂಜು ಪ್ರಾಣಿಗಳು ಅಂತ ಹೇಳಿದರೆ ಅವುಗಳ ದೇಹದಲ್ಲಿ ಸ್ಪಂಜಿನಲ್ಲಿ ಯಾವ ರೀತಿ ಇರುತ್ತಾ ಆ ರೀತಿ ರಂಧ್ರಗಳು ಇರ್ತವೆ. ಇವುಗಳು ರಂಧ್ರಗಳಿರುವಂತಹ ಪ್ರಾಣಿಗಳು. ಇವುಗಳು ಮೊದಲು ಸಸ್ಯಗಳೆಂದು ಪರಿಗಣಿಸಲಾಗಿತ್ತು ಇದನ್ನು. ಆಮೇಲೆ ಕಾಲಾಂತರದಲ್ಲಿ ಅದರ ಲಾರ್ವೆಯನ್ನು ಗಮನಿಸಿ ನೋಡಿ ಸೈಂಟಿಸ್ಟ್ಗಳು ಇದು ಒಂದು ಪ್ರಾಣಿ ಅಂತ ಹೇಳಿ ಅದನ್ನು ಪ್ರಾಣಿಗಳ ಸಾಮ್ರಾಜ್ಯದಲ್ಲಿ ಅದನ್ನು ಸೇರಿಸಿದ್ರು. ಈ ಪರಿಫೆರ ಎಲ್ಲಿ ಬದುಕುತ್ತದೆ, ಮೊದಲು ಅದರ ಹ್ಯಾಬಿಟ್ಯಾಟ್ನ ಬಗ್ಗೆ ತಿಳಿಯುವ. ಪರಿಫೆರನ್ಸ್ ಲಿವ್ ಇನ್ ಎಕ್ವಾಟಿಕ್ ಕಂಡೀಷನ್. ಅಲ್ಲಿ ಆ ಎಕ್ವಾಟಿಕ್ ಕಂಡೀಷನಲ್ಲಿ ಯಾವ ಎಕ್ವಾಟಿಕ್ ಕಂಡೀಷನ್? ಅವುಗಳು ಮೆರೈನ್, ಫ್ರೆಶ್ ವಾಟರ. ಹೆಚ್ಚಿನ ಪರಿಫೆರನ್ಸ್ ಲಿವ್ ಇನ್ ಮೆರೈನ್ ವಾಟರ್, ಬಟ್ ಸಮ್ ಲಿವ್ ಇನ್ some live in fresh water. ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ಪಾಂಜಿಲ್ಲಾ ಅಂತ ಹೇಳುವಂತಹ ಒಂದು ಸ್ಪಾಂಜ್, ಅದು ಸಿಹಿ ನೀರಿನಲ್ಲಿ ಬದುಕುತ್ತದೆ. ಹ್ಯಾಬಿಟ್ಯಾಟ್ ಆಯಿತು. ಈಗ ಹ್ಯಾಬಿಟ್ನ ಬಗ್ಗೆ ತಿಳ್ಕೊಳ್ಳುವ. ಹ್ಯಾಬಿಟ್ ಅಂತ ಹೇಳಿದರೆ ಅದು ಯಾವ ರೀತಿಯಲ್ಲಿ ಬದುಕುತ್ತದೆ. ನಾನು ಆಗಲೇ ಹೇಳಿದ ಹಾಗೆ ಈ ಪರಿಫೆರವನ್ನು ಸಸ್ಯ ಎಂದು ಪರಿಗಣಿಸಲಾಗಿತ್ತು. ಯಾಕೆ ಸಸ್ಯ ಎಂದು ಪರಿಗಣಿಸಲಾಗಿತ್ತು? ಯಾಕೆ ಹೇಳಿದರೆ ಅವುಗಳು ಅಟ್ಯಾಚ್ ಆಗಿಯೇ ಇರ್ತಿದ್ವು. ಅವುಗಳು ಸೆಡೆಂಟರಿ, ಅವುಗಳು ಮೂವ್ ಆಗುತ್ತಿರಲಿಲ್ಲ. ಅದನ್ನು ನೋಡಿಕೊಂಡು ಅದು ಸಸ್ಯ ಎಂದು ಪರಿಗಣಿಸಲಾಗಿತ್ತು ಹಿಂದೆ. ಈ ಸೆಡೆಂಟರಿ ಕ್ಯಾರೆಕ್ಟರ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಪರಿಫೆರೆನ್ಸ್. ಅವುಗಳು ಯಾವಾಗಲೂ ಅಟ್ಯಾಚ್ಡ್ ಆನಿಮಲ್ಸ್. ಆದರೆ ಅವುಗಳ ಲಾರ್ವೆ ಮಾತ್ರ ಫ್ರೀ ಮೂವಿಂಗ್ ಆರ್ಗ್ಯಾನಿಸಮ್. ಅದರ ಲಾರ್ವೆ ಮಾತ್ರ ಫ್ರೀ ಮೂವ್ ಆಗುತ್ತದೆ. ಅದರ್ವೈಸ್ ಅವುಗಳು ಯಾವಾಗಲೂ ಸೆಡೆಂಟರಿ ಆರ್ಗ್ಯಾನಿಸಮ್ಸ್. ಮತ್ತು ಕೆಲವು ಪರಿಫೆರ ಕಾಲೋನಿಯಲ್ಲಿ ಬದುಕುತ್ತವೆ. ಸಮ್ ಆರ್ ಕೊಲೋನಿಯಲ್, ಸಮ್ ಆರ್ ಸಾಲಿಟರಿ. ಕೆಲವೊಂದು ಇಂಡಿಪೆಂಡೆಂಟ್ ಆಗಿ ಒಂದೇ ಬದುಕುತ್ತದೆ. ಹೆಚ್ಚಿನವುಗಳು ಕಾಲೋನಿ ಫಾರ್ಮೇಷನ್ ಮಾಡುತ್ತವೆ. ಮತ್ತು ಅವುಗಳ ದೇಹವು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇಂದ ಮಾಡಲ್ಪಟ್ಟಿದೆ. They contain only cells. So, organization is a cellular level of organization. And each cell performs its function independently. And cells can be changed into one form to another form here. So, cellular level of organization is found in periphery. ಇದು ಫಂಡಮೆಂಟಲ್ ಕ್ಯಾರೆಕ್ಟರ್ ಆಯಿತು. ಇನ್ನು ಮುಂದಕ್ಕೆ ಹೋಗುವ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್. ಇಲ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ನಾನು ಆಗಲೇ ಹೇಳಿದ ಹಾಗೆ ಪರಿಫೆರೆನ್ಸ್ ಮೀನ್ಸ್ ಪರಿಫೆರಾ ಅಂತ ಹೇಳಿದರೆ ಪೋರ್ ಬೇರಿಂಗ್ ಆನಿಮಲ್ಸ್ ಅಂತ ಅರ್ಥ. ಅದರ ಅರ್ಥ ಅದರ ದೇಹದ ತುಂಬೆಲ್ಲ ರಂಧ್ರಗಳಿವೆ. ಇಟ್ ಕಂಟೈನ್ಸ್ ಸ್ಮಾಲ್ ಪೋರ್ಸ್ ಥ್ರೂಔಟ್ ಇಟ್ಸ್ ಬಾಡಿ ಆ್ಯಂಡ್ ದೀಸ್ ಪೋರ್ಸ್ ಆರ್ ಕಾಲ್ಡ್ ಓಸ್ಟಿಯಾ. ದ ಪೋರ್ಸ್ ಆರ್ ಕಾಲ್ಡ್ ಓಸ್ಟಿಯಾ ಆ್ಯಂಡ್ ದೀಸ್ ಪೋರ್ಸ್ ಲೀಡ್ ಇನ್ ಟು ಎ ಕ್ಯಾವಿಟಿ. ಅವುಗಳು ಒಳಗೆ ದೇಹದ ಒಳಗಡೆ ನೋಡ್ಲಿಕ್ಕೆ ಹೋದರೆ, ಹೀಗೆ ನೋಡ್ಲಿಕ್ಕೆ ಹೋದರೆ ಅದರೊಳಗೆ ಕ್ಯಾವಿಟಿ ಇರುತ್ತೆ. ಆ ಕ್ಯಾವಿಟಿಯನ್ನು ಸ್ಪಾಂಜೋಸೀಲ್ ಅಂತ ಹೇಳ್ತಾರೆ. ಸೀಲ್ ಅಂತ ಹೇಳಿದ್ರೆ ಕ್ಯಾವಿಟಿ, ಸ್ಪಾಂಜಲ್ಲಿರುವಂಥ ಕ್ಯಾವಿಟಿಯನ್ನು ಸ್ಪಾಂಜೋಸೀಲ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ದೊಡ್ಡ ಕ್ಯಾವಿಟಿ ಇರುತ್ತೆ, ಅದನ್ನು ಸ್ಪಾಂಜೋಸೀಲ್ ಅಂತ ಹೇಳ್ತಾರೆ. ಈ ಸ್ಪಾಂಜೋಸೀಲ್ ಮೇಲ್ಗಡೆ ಹೋದರೆ ಅಂದರೆ ಅದು ಓಪನ್ ಆಗುವಂಥದ್ದು, ದೊಡ್ಡ ಅದು ಓಪನಿಂಗ್ನ ಮೂಲಕ ಓಪನ್ ಆಗುತ್ತೆ. ದ್ಯಾಟ್ ಓಪನಿಂಗ್ ಇಸ್ ಕಾಲ್ಡ್ ಆಸ್ಕ್ಯುಲಮ್. It opens outside through a large opening called osculum. So, small pores are present. Because of that, the name has come, that is porifera. This ostia leads into a cavity called spongiocele. The spongiocele opens outside through a large opening called osculum. Now, this pathway is there, no? That is from ostia to the spongiocele through outside osculum. This pathway is known as a canal system. That means here water enters through the ostia, it passes through the spongiocele and goes outside through the osculum. ನೀರು ಓಸ್ಟಿಯಾದಿಂದ ಒಳಗಡೆ ಬರುತ್ತೆ, ಒಳಗಡೆ ಬಂದದ್ದು ಸ್ಪಾಂಜೋಸೀಲ್ಗೆ ಹೋಗುತ್ತೆ, ಸ್ಪಾಂಜೋಸೀಲ್ನ ಮುಖಾಂತರ ಆಮೇಲೆ ಆಸ್ಕ್ಯುಲಮ್ನ ಮೂಲಕ ಹೊರಗಡೆ ಹೋಗುತ್ತೆ. ಈ ರೀತಿಯಾಗಿ
ನೀರು ಪಾಸ್ ಆಗುತ್ತೆ. ಈ ಪ್ಯಾಸೇಜ್ ಉಂಟಲ್ಲ, ಈ ಪ್ಯಾಸೇಜ್ ಇದನ್ನು ನಾವು ಕೆನಾಲ್ ಸಿಸ್ಟಮ್ ಅಂತ ಹೇಳ್ತೇವೆ. ದಿಸ್ ಈಸ್ ಕಾಲ್ಡ್ ಕೆನಾಲ್ ಸಿಸ್ಟಮ್. ಆ್ಯಂಡ್ ದಿಸ್ ಕೆನಾಲ್ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಪಾಂಜಸ್. ಸ್ಪಾಂಜುಗಳಲ್ಲಿ ಅಥವಾ ಈ ಸ್ಪಂಜ್ ಪ್ರಾಣಿಗಳಲ್ಲಿ ಈ ಕೆನಾಲ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಕೇಳ್ಬೋದು ನೀವು. ಯಾಕೆ ಹೇಳಿದರೆ, ನೀರು ಹೊರಗಡೆಯಿಂದ ಒಳಗಡೆ ಓಸ್ಟಿಯದ ಮೂಲಕ ಪಾಸಾಗುತ್ತೆ. ನೀರು ಪಾಸಾಗುವಾಗ ನೀರಿನ ಒಟ್ಟಿಗೆ ಫುಡ್ ಮೆಟೀರಿಯಲ್ಸ್ ಕೂಡ ಪಾಸಾಗುತ್ತೆ. ವೆನ್ ವಾಟರ್ ಎಂಟರ್ಸ್ ಇನ್ಸೈಡ್, ಅಲಾಂಗ್ ವಿತ್ ದ್ಯಾಟ್ ಫುಡ್ ಮೆಟೀರಿಯಲ್ಸ್ ಆಲ್ಸೋ ಪಾಸ್ ಇನ್ಸೈಡ್. ಆ್ಯಂಡ್ ದ್ಯಾಟ್ ಫುಡ್ ಮೆಟೀರಿಯಲ್ಸ್ ಆರ್ ಕ್ಯಾಪ್ಚರ್ಡ್ ಬೈ ದ ಸೆಲ್ಸ್. ಕೆಲವು ಸೆಲ್ಸ್ಗಳು ಅದನ್ನು ಕ್ಯಾಪ್ಚರ್ ಮಾಡ್ತವೆ. ಸೊ ಫುಡ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಕೆನಾಲ್ ಸಿಸ್ಟಮ್ ತುಂಬ ಅವಶ್ಯಕವಾಗಿದೆ. ಫುಡ್ ಕೆನಾಲ್ ಸಿಸ್ಟಮ್ನ ಮೂಲಕವೇ ಸಿಗ್ತದೆ ಪರಿಸರಗಳಿಗೆ. ಮತ್ತು ನೀರು ಒಳಗಡೆ ಹೋಗುವಾಗ ಅದರ ಒಟ್ಟಿಗೆ ಆಕ್ಸಿಜನ್ ಕೂಡ ಪಾಸ್ ಆಗುತ್ತೆ. ಬಿಕಾಸ್ ದ ಡಿಸೋಲ್ಡ್ ಆಕ್ಸಿಜನ್, ದಟ್ ಈಸ್ ಆಕ್ಸಿಜನ್ ಈಸ್ ಡಿಸೋಲ್ಡ್ ಇನ್ ದ ವಾಟರ್. ನೀರಿನಲ್ಲಿ ಆಕ್ಸಿಜನ್ ಕರಗಿ ಇರುತ್ತದೆ. ಆ ಕರಗಿರುವಂತಹ ಆಕ್ಸಿಜನ್ ಕೆನಾಲ್ ಸಿಸ್ಟಮ್ನ ಮೂಲಕ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಂತಹ ಆಕ್ಸಿಜನ್ ಅನ್ನು ಕೂಡ ಇಲ್ಲಿರುವಂತಹ ಸೆಲ್ಸ್ಗಳು ತಗೊಳ್ತವೆ. ಸೊ ಫುಡ್ ಕ್ಯಾಪ್ಚರಿಂಗ್ ಮಾಡಲಿಕ್ಕೆ, ರೆಸ್ಪಿರೇಷನಿಗೆ ಕೆನಾಲ್ ಸಿಸ್ಟಮ್ ಅವಶ್ಯಕವಾಗಿದೆ. ಇನ್ನು ಕೆನಾಲ್ ಸಿಸ್ಟಮ್ ಮೂಲಕ ಇನ್ನೊಂದು ಫಂಕ್ಷನ್ ನಡೆಯುತ್ತದೆ. ಅದು ಎಲಿಮಿನೇಷನ್ ಆಫ್ ದ ವೇಸ್ಟ್. ಬಾಡಿಯಲ್ಲಿ ಇರುವಂತಹ ಕೆಲವು ವೇಸ್ಟ್ ಪ್ರಾಡಕ್ಟನ್ನು, ಬಾಡಿಯಲ್ಲಿ ಪ್ರೊಡ್ಯೂಸ್ ಆದಂತಹ ವೇಸ್ಟ್ ಪ್ರಾಡಕ್ಟನ್ನು ಹೊರಗೆ ಹಾಕುವುದು ಹೇಗೆ? ಹೊರಗೆ ಹಾಕುವುದು ಹೀಗೆ ಡೈರೆಕ್ಟಾಗಿ. ಅಂದರೆ ಇದರ ಮೂಲಕ ಇದರ ಮೂಲಕ ನೀರು ಹೊರಗೆ ಪಾಸಾಗುವಾಗ, ಇದರ ಮೂಲಕ ನೀರು ಹೊರಗೆ, ಕೆನಾಲ್ ಸಿಸ್ಟಮ್ನ ಮೂಲಕ ನೀರು ಹೊರಗೆ ಪಾಸಾಗುವಾಗ ಅದರ ಒಟ್ಟಿಗೆ ವೇಸ್ಟ್ ಮೆಟೀರಿಯಲ್ಸ್ಗಳು ಕೂಡ ಪಾಸಾಗಿ ಹೊರಗೆ ಹೋಗ್ತವೆ. ಸೊ ಎಲಿಮಿನೇಷನ್ ಆಫ್ ದ ವೇಸ್ಟ್ ಈಸ್ ಆಲ್ಸೋ ಡನ್ ಬೈ ದಿಸ್ ಕೆನಾಲ್ ಸಿಸ್ಟಮ್. ಇನ್ನು ಅನದರ್ ಮೆಕ್ಯಾನಿಸಮ್ ಆಲ್ಸೋ ಅಕ್ಕರ್ಸ್, ದಟ್ ಈಸ್ ರಿಪ್ರೊಡಕ್ಷನ್. ಹಿಯರ್ ದ ಗ್ಯಾಮಿಟ್ಸ್, ದಟ್ ಈಸ್ ವೀರ್ಯಾಣು, ದೇಹದ ಒಳಗಡೆ ಬರಬೇಕಾದ್ರೆ ಈ ಕೆನಾಲ್ ಸಿಸ್ಟಮ್ನ ಮೂಲಕವೇ ಒಳಗಡೆ ಬರುತ್ತೆ. ಸೊ ರಿಪ್ರೊಡಕ್ಷನ್ ಕೂಡ ಇದೇ ರೀತಿಯಾಗಿ ಮಾಡಲಿಕ್ಕೆ ಕೆನಾಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅ ಕೆನಾಲ್ ಸಿಸ್ಟಮ್? ಕೆನಾಲ್ ಸಿಸ್ಟಮ್ ಯಾವ ಫಂಕ್ಷನ್ ಅನ್ನು ಮಾಡುತ್ತೆ? ಕ್ಯಾಪ್ಚರಿಂಗ್ ಆಫ್ ದ ಫುಡ್ ಮೆಟೀರಿಯಲ್ಸ್, ರೆಸ್ಪಿರೇಷನ್, ಎಲಿಮಿನೇಷನ್ ಆಫ್ ದ ವೇಸ್ಟ್ ಆ್ಯಂಡ್ ರಿಪ್ರೊಡಕ್ಷನ್. ಈ 4 ಫಂಕ್ಷನಿಗೆ ಕೆನಾಲ್ ಸಿಸ್ಟಮ್ ಅವಶ್ಯಕವಾಗಿ ಬೇಕಾಗುತ್ತೆ. ಎಕ್ಸಾಮ್ಗೆ ಕ್ವಶನ್ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಇನ್ನು ಈ ಕೆನಾಲ್ ಸಿಸ್ಟಮ್ನ ಬಗ್ಗೆ ಆಯಿತು. ದಟ್ ಈಸ್ ಅಬೌಟ್ ದ ಪೋರ್ಸ್ ಆಸ್ ವೆಲ್ ಆಸ್ ಎ ಕೆನಾಲ್ ಸಿಸ್ಟಮ್. ಮುಂದೆ ನಾವು ಅದರ ಇಂಟರ್ನಲ್ ಸ್ಟ್ರಕ್ಚರ್ಗೆ ಬರುವ. ಇಟ್ಸ್ ಇಂಟರ್ನಲ್ ಸ್ಟ್ರಕ್ಚರ್ ಕಂಟೈನ್ಸ್ ಲೈಕ್ ದಿಸ್. ಇಟ್ಸ್ ಔಟರ್ಮೋಸ್ಟ್ ಸೆಲ್ ಲೇಯರ್ ಇಸ್ ಕಾಲ್ಡ್ ಪಿನಾಕೋಡರ್ಮ್ ಅಂತ ಹೇಳ್ತಾರೆ. ಇಟ್ ಕಂಟೈನ್ಸ್ ಸೆಲ್ಸ್ ಕಾಲ್ಡ್ ಪಿನಾಕೋಸೈಟ್ಸ್. ದ ಇನ್ನರ್ ಲೇಯರ್ ಕಂಟೈನ್ಸ್ ಕೋನೋಸೈಟ್ಸ್. ಹಾಗಂತ ಹೇಳಿ ಇವುಗಳು ಡಿಪ್ಲೋಬ್ಲಾಸ್ಟಿಕ್ ಆ್ಯನಿಮಲ್ಸ್ಗಳು ಅಲ್ಲ. ಯಾಕೆ ಹೇಳಿದರೆ, ಡಿಪ್ಲೋಬ್ಲಾಸ್ಟಿಕ್ ಆ್ಯನಿಮಲ್ಸ್ಗಳಲ್ಲಿ ಟಿಶ್ಯೂ ಲೇಯರ್ ಅಂತ ಹೇಳಿದ್ರೆ ಟಿಶ್ಯೂ ಆಗುತ್ತೆ. ಇಲ್ಲಿ ಟಿಶ್ಯೂ ಆಗಿಲ್ಲ, ಇಲ್ಲಿ ಖಾಲಿ ಸೆಲ್ಸ್ಗಳು ಇರ್ತವೆ. ಸೆಲ್ಸ್ಗಳ ಮಧ್ಯದಲ್ಲಿ ಯಾವ ರೀತಿಯ ಕನೆಕ್ಷನ್ ಕೂಡ ಇರುವುದಿಲ್ಲ, ಒಂದು ಲೂಸ್ ಕಾಂಟ್ಯಾಕ್ಟ್ ಅಷ್ಟೇ ಇವುಗಳು. ಈಗ ಪಿನಾಕೋಸೈಟ್ಸ್ ಆರ್ ಪ್ರೆಸೆಂಟ್ and this forms pinacoderm and this forms conoderm. Here conocytes are present. ಇದರ ಮಧ್ಯದಲ್ಲಿ ಜಿಲಾಟಿನಸ್ ಲೇಯರ್ ಇಸ್ ಪ್ರೆಸೆಂಟ್. ನಾನ್ ಸೆಲ್ಯುಲರ್ ಜಿಲಾಟಿನಸ್ ಲೇಯರ್ ಇಸ್ ಪ್ರೆಸೆಂಟ್ ಆ್ಯಂಡ್ ಇಟ್ ಇಸ್ ಕಾಲ್ಡ್ ಮೀಸೋಹೈಯಲ್ ಅಂತ ಹೇಳ್ತಾರೆ. ಜಿಲಾಟಿನಸ್ ಲೇಯರ್ ಇಸ್ ಪ್ರೆಸೆಂಟ್. ದಿಸ್ ಜಿಲಾಟಿನಸ್ ಲೇಯರ್ ಕಂಟೈನ್ಸ್ ಆರ್ಕಿಯೋಸೈಟ್ಸ್. ಒಂದು ರೀತಿಯ ಸೆಲ್ಸ್ಗಳಿರ್ತವೆ ಆರ್ಕಿಯೋಸೈಟ್ಸ್. ಕೆಲವೊಂದು ಆರ್ಕಿಯೋಸೈಟ್ಸ್ ಚೇಂಜ್ ಆಗಿ ಅಮೀಬೋಸೈಟ್ಸ್ ಆಗುತ್ತವೆ. ಅಮೀಬೋಸೈಟ್ಸ್ ಅಂತ ಹೇಳಿದರೆ ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತವೆ. ಅವುಗಳನ್ನು ಅಮೀಬೋಸೈಟ್ಸ್ ಅಂತ ಹೇಳ್ತೇವೆ. ಅದರ ಒಟ್ಟಿಗೆ ಇಲ್ಲಿ ಸ್ಪಿಕ್ಯೂಲ್ಸ್ ಆರ್ ಪ್ರೆಸೆಂಟ್. ಸೊ ದೀಸ್ ಆರ್ ಸ್ಪಿಕ್ಯೂಲ್ಸ್. ಇವುಗಳನ್ನು ಸ್ಪಿಕ್ಯೂಲ್ಸ್ ಅಂತ ಹೇಳ್ತಾರೆ. ಸ್ಪಿಕ್ಯೂಲ್ಸ್ ಅಂತ ಹೇಳಿದ್ರೆ ಏನು? ಸ್ಪಿಕ್ಯೂಲ್ಸ್ಗಳು ಇಲ್ಲಿ ದೇಹದ ಒಳಗಡೆ ಇರ್ತವೆ. ಆದ್ದರಿಂದಾಗಿ ಇವುಗಳು ಎಂಡೋಸ್ಕೆಲಿಟನ್ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಎಂಡೋಸ್ಕೆಲಿಟನ್ ಅಂತ ಹೇಳಿದ್ರೆ ಕಂಕಾಲ ಅಂತ ಹೇಳ್ತಾರೆ. ಅದು ದೇಹದ ಒಳಗಡೆ ಇರುವಂತಹ ಸ್ಕೆಲಿಟನ್, ಕಂಕಾಲ ಹೇಳ್ತಾರೆ ಕನ್ನಡದಲ್ಲಿ. ದೇಹದ ಒಳಗಡೆ ಇರುತ್ತೆ, ಅವುಗಳು ಎಂಡೋಸ್ಕೆಲಿಟನ್ ಆಗಿ ವರ್ಕ್ ಮಾಡ್ತವೆ. ಈ ಸ್ಪಿಕ್ಯೂಲ್ಸ್ ಯಾವುದರಿಂದ ಮಾಡಲ್ಪಟ್ಟಿದೆ? ಸ್ಪಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್
or silica or sometimes they made up of protein or spongin fibers. Spongin fiber ನಿಂದ ಮಾಡಲ್ಪಟ್ಟಿವೆ. So spicules are present here. Spicules are made up of calcareous spicules. They are, that means made up of the calcium carbonate, or siliceous spicules. They are made up of silica or they may be of spongin fibers. Okay. Then as I said, inside conocytes are present. ಈ ಲೇಯರ್ ಅನ್ನು ಕೋನೋಸೈಟ್ಸ್ ಹೇಳ್ತಾರೆ. ಈ ಕೋನೋಸೈಟ್ನ ಈ ಲೇಯರ್ ದಿಸ್ ಕಂಟೇನ್ಸ್ ಕೋನೋಸೈಟ್ ಅಥವಾ ಕಾಲರ್ ಸೆಲ್. ಇದನ್ನು ಕಾಲರ್ ಸೆಲ್ ಅಂತ ಹೇಳ್ತೇವೆ. ಯಾಕೆ ಹೇಳಿದರೆ ಇದು ಒಂದು ಸೆಲ್. ಇಟ್ ಕಂಟೇನ್ಸ್ ಎ ಕಾಲರ್ ಲೈಕ್ ಸ್ಟ್ರಕ್ಚರ್ ಹಿಯರ್. ಅದರ ಸೆಲ್ಲಲ ಲೇಯರ್ ಹೊರಗಡೆ ಎಪಿಡರ್ಮಿಸ್ ಉಂಟಲ್ಲ, ಅದು ಫೋಲ್ಡಿಂಗ್ ಆಗಿ ಅಲ್ಲಿ ಮೈಕ್ರೋವಿಲ್ಲೈ ಆಗಿದೆ. ಅದು ಒಂಥರ ಕಾಲರ್ ತರಹ ಕಾಣಿಸ್ತದೆ. ಅದನ್ನು ಕಾಲರ್ ಸೆಲ್ ಅಂತ ಹೇಳ್ತಾರೆ. ಅದರ ಒಟ್ಟಿಗೆ ಅದಕ್ಕೊಂದು ದೊಡ್ಡ ಫ್ಲಾಜೆಲ್ಲ ಕೂಡ ಇದೆ. ಈ ಸೆಲ್ ಈ ಲೇಯರಲ್ಲಿ ಇದೆ. ಕಾಲರ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಲೇಯರ್ ಆರ್ ಇಟ್ಸ್ ಕಾಲ್ಡ್ ಕೋನೋಸೈಟ್, ಆ್ಯಂಡ್ ದಿಸ್ ಕೋನೋಸೈಟ್ ಈಸ್ ಅ ಯೂನಿಕ್ ಸೆಲ್ ಆಫ್ ದ ಸ್ಪಾಂಜಸ್. ಯಾವುದು? ಕಾಲರ್ ಸೆಲ್ ಅಥವಾ ಕೋನೋಸೈಟ್. ಇದರ ನೆಕ್ಸ್ಟ್ ಈ ಜಾಗ ಸ್ಪಾಂಜೋಸೀಲ್. ಇದೇ ರೀತಿಯ ಲೇಯರ್ ಈ ಕಡೆ ಕೂಡ ಇರುತ್ತೆ. ನೌ ವಾಟ್ ವಿ ಹ್ಯಾವ್ ಸ್ಟಡಿಡ್ ಸೋ ಫಾರ್ ಈಸ್ ಇಟ್ ಕಂಟೇನ್ಸ್ ಓಸ್ಟಿಯಾ, it contains a canal system, it contains collar cells, it contains spicules, and then next let's study its functions. Functions first is digestion. ಹೇಗೆ ಡೈಜೆಷನ್ ಆಗುತ್ತೆ? ನಾನು ಆಗಲೇ ಹೇಳಿದೆ, ಡೈಜೆಷನ್ ಆಗಬೇಕಾದ್ರೆ ಫುಡ್ ಮೆಟೀರಿಯಲ್ಸ್ ಎಲ್ಲಿಂದ ಬರುತ್ತೆ? ಕೆನಾಲ್ ಸಿಸ್ಟಮ್ನ ಮೂಲಕ ಬರುತ್ತೆ. ಅವುಗಳು ಹೊರಗಡೆ ಇದ್ದಂತಹ ಫುಡ್ ನೀರಿನ ಮೂಲಕ ಓಸ್ಟಿಯದ ಒಳಗಡೆ ಪಾಸ್ ಆಗುತ್ತೆ. ಓಸ್ಟಿಯದ ಒಳಗಡೆಯಿಂದ ಅವುಗಳು ಈ ಸ್ಪಾಂಜೋಸೀಲಿಗೆ ಬರ್ತವೆ, ಇಲ್ಲಿಗೆ ಬರ್ತವೆ. ಆಗ ಈ ಫುಡ್ ಉಂಟಲ್ಲ, ಫುಡ್ ಮೆಟೀರಿಯಲ್ಸನ್ನು ಈ ಕೋನೋಸೈಟ್ಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ತವೆ. ದ ಕೋನೋಸೈಟ್ಸ್ ಅಬ್ಸಾರ್ಬ್ ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ದೆನ್ ಡೈಜೆಷನ್ ಆಫ್ ದ ಫುಡ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಕೋನೋಸೈಟ್. ಕೋನೋಸೈಟಿನ ಒಳಗಡೆ ಡೈಜೆಷನ್ ಆಗುತ್ತದೆ. ಅದರ ಅರ್ಥ ಡೈಜೆಷನ್ ಈಸ್ ಹಿಯರ್ ಇಂಟ್ರಾಸೆಲ್ಯುಲರ್. Digestion is intracellular here. After the digestion, the digested food is it is taken up or it is received by the amoebocytes. ಆಮೇಲೆ ಈ ಡೈಜೆಸ್ಟೆಡ್ ಫುಡ್ಡನ್ನು ಈ ಅಮೀಬೋಸೈಟ್ಸ್ ತಗೊಂಡು ಅದನ್ನು ಬೇರೆ ಎಲ್ಲ ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಬೇರೆ ಕಡೆಗೆಲ್ಲ ಅದನ್ನು ಕೊಡ್ತದೆ. ಸೊ ಲೈಕ್ ದಿಸ್ ಡೈಜೆಷನ್ occurs intracellularly. Okay, then respiration, as I said, respiration through the canal system, the dissolved oxygen enters inside through the canal system and then it is absorbed by the cells. Waste materials are eliminated through the canal system. Then at last, since they are primitive organisms, there is no nervous system. Then reproduction. Let's study about reproduction. As I said, these organisms are bisexuals. Both male and female reproductive structures present in the same organism, or sperm and egg are produced by the same organism. ಅಂಡಾಣು ಮತ್ತು ವೀರ್ಯಾಣು ಒಂದೇ ಆರ್ಗ್ಯಾನಿಸಮ್ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾವು ಬೈಸೆಕ್ಷುವಲ್ ಅಂತ ಹೇಳ್ತೇವೆ. ಹಾಗಾದರೆ ಇಲ್ಲಿ ಅಂಡಾಣು ಯಾವುದು, ವೀರ್ಯಾಣು ಯಾವುದು? ಹಿಯರ್ ಸಮ್ ಆಫ್ ದ ಅಮೀಬೋಸೈಟ್ಸ್ ಅಟ್ ಒನ್ ಸ್ಟೇಜ್ ಮಾಡಿಫೈ, ಅವುಗಳು ಮಾಡಿಫಿಕೇಶನ್ ಆಗುತ್ತವೆ. ಅಮೀಬೋಸೈಟ್ಸ್ ದೇ ಮಾಡಿಫೈ ಆ್ಯಂಡ್ ಮಾಡಿಫೈಡ್ ಅಮೀಬೋಸೈಟ್ಸ್ ದಿ ಚೇಂಜ್ ಇಂಟು ಎಗ್ or they may change into sperm. ಅಮೀಬೋಸೈಟ್ಸ್ಗಳು ಚೇಂಜ್ ಆಗಿ, ಅಮೀಬೋಸೈಟ್ಸ್ಗಳಲ್ಲಿ ಅದರಲ್ಲೂ ಆರ್ಕ್ಯೋಸೈಟ್ಸ್ ಮೇನ್ಲಿ ಚೇಂಜ್ ಆಗುತ್ತವೆ. ಚೇಂಜ್ ಆಗಿ ಕೆಲವೊಂದು ಎಗ್ ಆಗುತ್ತವೆ, ಕೆಲವೊಂದು ಸ್ಪರ್ಮ್ ಆಗುತ್ತವೆ.
ಆದರೆ ಇಲ್ಲಿ ಫಾರ್ಮೇಷನ್ ಆಫ್ ದ ಎಗ್ ಆ್ಯಂಡ್ ಸ್ಪರ್ಮ್ ಈಸ್ ಆಟ್ ಡಿಫರೆಂಟ್ ಸ್ಟೇಜ್, ಅಂದರೆ ಬೇರೆ ಬೇರೆ ಟೈಮಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಕ್ರಾಸ್ ಫರ್ಟಿಲೈಸೇಷನ್ ಆಗುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಾಸ್ ಫರ್ಟಿಲೈಸೇಷನ್? ಈಗ ಇಲ್ಲಿ ಇದರ ಒಳಗಡೆಯೇ ಫರ್ಟಿಲೈಸೇಷನ್ ಆದರೆ, ಇದು ಎಗ್ ಸ್ಪರ್ಮ್ ಇಲ್ಲಿಯೇ ಫ್ಯೂಷನ್ ಆದರೆ, if the fusion occurs here itself, then such type of fertilization is called self fertilization. ಇದನ್ನು ಸೆಲ್ಫ್ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಅದರ ಒಳಗಡೆಯೇ ಫರ್ಟಿಲೈಸೇಷನ್ ಆಗುತ್ತೆ. ಆದರೆ ಕೆಲವೊಮ್ಮೆ ಅದರ ಒಳಗಡೆಯೇ ಫರ್ಟಿಲೈಸೇಷನ್ ಆಗುವುದಿಲ್ಲ, ಒಂದೇ ಆರ್ಗ್ಯಾನಿಸಮ್ನ ಒಳಗಡೆಯೇ ಫರ್ಟಿಲೈಸೇಷನ್ ಆಗುವುದಿಲ್ಲ. ಅದರ ಬದಲು ಈ ಸ್ಪರ್ಮ್ ಇರುತ್ತಲ್ಲ, ಇಟ್ ಪಾಸಸ್ ಔಟ್ಸೈಡ್, ಇಟ್ ಗೋಸ್ ಔಟ್ಸೈಡ್ and then it enters into the body of another sponge where it enters through the canal system and fuses with the egg there. ಅದು ಕೆನಾಲ್ ಸಿಸ್ಟಮ್ನ ಮೂಲಕ ಹೊರಗಡೆ ಹೋಗುತ್ತೆ. ಆಮೇಲೆ ಇನ್ನೊಂದು ಸ್ಪಾಂಜಲ್ಲಿ ಕೆನಾಲ್ ಸಿಸ್ಟಮ್ನ ಮೂಲಕ ಓಷ್ಠದ ಮೂಲಕ ಒಳಗಡೆ ಹೋಗುತ್ತೆ, ಹೋಗಿ ಅಲ್ಲಿರುವಂತಹ ಎಗ್ಗಿನೊಟ್ಟಿಗೆ ಕಂಬೈಂಡ್ ಆಗುತ್ತೆ. ಅಂತಹ ರೀತಿಯ ಫರ್ಟಿಲೈಸೇಷನ್ ಅನ್ನು ನಾವು ಕ್ರಾಸ್ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಇಲ್ಲಿ ಸೆಲ್ಫ್ ಫರ್ಟಿಲೈಸೇಷನ್ ಆಗುವುದಿಲ್ಲ, ಇಲ್ಲಿ ಕ್ರಾಸ್ ಫರ್ಟಿಲೈಸೇಷನ್ ಆಗುತ್ತೆ. ಅದರದ್ದೇ ಸ್ಪರ್ಮ್ ಮತ್ತು ಎಗ್ ಫ್ಯೂಸ್ ಆಗುವುದಿಲ್ಲ. ಒಂದರದೇ ಸ್ಪರ್ಮ್ ಪಾಸ್ ಆಗಿ ಇನ್ನೊಂದು ಸ್ಪಾಂಜಿನ ಒಳಗಡೆ ಹೋಗಿ ಅಲ್ಲಿರುವ ಎಗ್ಗಿನೊಟ್ಟಿಗೆ ಅದು ಫ್ಯೂಸ್ ಆಗುತ್ತೆ. ಕ್ರಾಸ್ ಫರ್ಟಿಲೈಸೇಷನ್ ಅಕರ್ಸ್ ಹಿಯರ್. Then after the fertilization, as you all know, it forms a zygote, and zygote directly does not give rise to adult. Zygote adult ಅನ್ನಾಗಿ ಡೈರೆಕ್ಟ್ ಆಗಿ ಕೊಡುವುದಿಲ್ಲ. ಅದರ ಬದಲು ಅದರ ಮಧ್ಯದಲ್ಲಿ ಒಂದು ಲಾರ್ವೆ ಫಾರ್ಮ್ ಆಗುತ್ತೆ. One larval form occurs here in between zygote and the adult. That means the development is indirect. Development is indirect. The larva is here amphiblastula larva or parenchymal larva ಅಂತ ಹೇಳ್ತಾರೆ. So larval form is present here. ಆಮೇಲೆ that larval form is freely moving form. ಅದು ಈ ಅಡಲ್ಟ್ ಆರ್ಗ್ಯಾನಿಸಮ್ ಸೆಡೆಂಟರಿ. ಅಡಲ್ಟ್ ಆರ್ಗ್ಯಾನಿಸಮ್ ಏನು, ಯಾವಾಗಲೂ ಅಟ್ಯಾಚ್ ಆಗುವಂಥದ್ದು. ಆದರೆ ಲಾರ್ವೆ ಅಟ್ಯಾಚ್ ಆಗುವಂಥದ್ದು ಅಲ್ಲ. ಲಾರ್ವೆಯಲ್ಲಿ ಫ್ಲಾಜೆಲ್ಲ ಇರುತ್ತೆ, ಹೀಗಿರುತ್ತೆ ಅದು. ಅದರಲ್ಲಿ ಈ ರೀತಿಯ ಫ್ಲಾಜೆಲ್ಲ ಇರ್ತದೆ. ಆ್ಯಂಡ್ ಯೂಸಿಂಗ್ ದಟ್ ಫ್ಲಾಜೆಲ್ಲ ದೇ ಫ್ರೀಲಿ ಮೂವ್ ಆನ್ ದ ಸರ್ಫೇಸ್ ಆಫ್ ವಾಟರ್. ನೀರಿನಲ್ಲಿ ಅವುಗಳು ತೇಲ್ತಾ ಇರ್ತವೆ. ನೀರಿನಲ್ಲಿ ತೇಲಿಕೊಂಡು ಯಾವುದೋ ಒಂದು ಗಳಿಗೆಯಲ್ಲಿ ಅವುಗಳು ಒಂದು ಸಬ್ಸ್ಟ್ರಾಟಮ್ಗೆ, ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಅವುಗಳು ಅಟ್ಯಾಚ್ ಆಗ್ತವೆ. ಯಾವುದೋ ಒಂದು ಸಬ್ಸ್ಟ್ರಾಟಮ್ನ ಮೇಲೆ ಅಟ್ಯಾಚ್ ಆಗ್ತವೆ. ಅಟ್ಯಾಚ್ ಆಗಿ ಇಟ್ ಪ್ರೊಡ್ಯೂಸಸ್ ಒನ್ ನ್ಯೂ ಆರ್ಗ್ಯಾನಿಸಮ್, ಒಂದು ಹೊಸ ಆರ್ಗ್ಯಾನಿಸಮ್ ಅನ್ನು ಕೊಡುತ್ತೆ. ಇದು ಇದರ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದೇ ರೀತಿಯಲ್ಲಿ ಈ ಸ್ಪಾಂಜಸ್ಗಳಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ಆಗುತ್ತೆ. ಖಾಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಅಲ್ಲ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಲ್ಸೋ ಅಕರ್ಸ್ ಇನ್ ಸ್ಪಾಂಜಸ್. How asexual reproduction occurs in sponges? In case of asexual reproduction, there are three methods, mainly fragmentation. Second one is budding. Third one is gemule formation. Let's see the first one, fragmentation. ಫ್ರಾಗ್ಮೆಂಟೇಷನ್ ಅಂದರೆ ಏನು? ಯಾವುದೋ ಒಂದು ಸಬ್ಸ್ಟೆನ್ಸನ್ನು ಕಟ್ ಮಾಡಿ ಪೀಸ್ ಮಾಡೋದನ್ನು ನಾವು ಫ್ರಾಗ್ಮೆಂಟ್ ಅಂತ ಹೇಳ್ತೇವೆ. ಫ್ರಾಗ್ಮೆಂಟೇಷನ್, ಒಂದು ಚಿಕ್ಕ ಪೀಸ್ ಮಾಡೋದಾಗ ಅದನ್ನು ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೇವೆ. ಈ ಫ್ರಾಗ್ಮೆಂಟೇಷನ್ ಮಾಡಿದ ಮೇಲೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪಾಂಜ್ ಈಸನ್ನು ಈಚ್ ಸ್ಪಾಂಜ್ ಅಂದರೆ ಚಿಕ್ಕ ಪ್ರತಿಯೊಂದು ಪೀಸ್ ಕೂಡ ಗಿವ್ಸ್ ರೈಸ್ ಟು ಅನದರ್ ಸ್ಪಾಂಜ್. ಚಿಕ್ಕ ಪೀಸ್, ಒಂದು ಚಿಕ್ಕ ಈ ಸ್ಪಾಂಜನ್ನು ತಗೊಂಡು ಚಿಕ್ಕ ಕಟ್ ಮಾಡಿದರೆ ಆಮೇಲೆ ಅದನ್ನು ಎಲ್ಲೋ ಒಂದು ಕಡೆ ಬಿಸಾಡಿ ಹಾಕಿದರೂ ಕೂಡ ಪ್ರತಿಯೊಂದು ಪೀಸ್ ಕೂಡ ಹೊಸ ಸ್ಪಾಂಜನ್ನು ಫಾರ್ಮೇಷನ್ ಮಾಡುತ್ತೆ. ಈ ಸ್ಪಾಂಜ್ನಲ್ಲಿ ಅದು ಹೇಗಂತ ಹೇಳಿದ್ರೆ ಅದಕ್ಕೆ ರೀಜನರೇಷನ್ ಪವರ್ ತುಂಬ ಇದೆ. ಓಕೆ, ಸೊ ಸಚ್ ಟೈಪ್ ಆಫ್ asexual reproduction is called fragmentation ಅಂತ ಹೇಳ್ತಾರೆ. ಚಿಕ್ಕ ಪೀಸು ಹೊಸ ಆರ್ಗ್ಯಾನಿಸಮ್ ಅನ್ನು ಕೊಡುತ್ತೆ. ಅನದರ್ ಒನ್ ಈಸ್ ಬಡ್ಡಿಂಗ್.
Budding is simple. Here what happens is, imagine that this is one sponge and a small bud arises here. ಇಲ್ಲಿ ಒಂದು ಚಿಕ್ಕ ಬಡ್ ಫಾರ್ಮೇಷನ್ ಆಗುತ್ತೆ, ಒಂದು ಚಿಕ್ಕ ಮೊಗ್ಗು ಅಂತ ಹೇಳ್ತಾರೆ. ಕೆಲವು ಸೆಲ್ಸ್ಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಮೊಗ್ಗು ಆಗುತ್ತೆ, ಚಿಕ್ಕ ಬಡ್ ಆಗುತ್ತೆ. ಈ ಬಡ್ ಆಮೇಲೆ ದೊಡ್ಡದಾಗತ್ತೆ ಆ್ಯಂಡ್ ದೆನ್ ಇಟ್ ಗಿವ್ಸ್ ರೈಸ್ ಟು ಅನದರ್ ಸ್ಪಾಂಜ್. ಇನ್ನೊಂದು ಸ್ಪಾಂಜ್ ಬರುತ್ತೆ. ಇದನ್ನು ನಾವು ಬಡ್ಡಿಂಗ್ ಅಂತ ಹೇಳ್ತೇವೆ. ಅನದರ್ ಒನ್ ಈಸ್ ಜೆಮ್ಯೂಲ್ ಫಾರ್ಮೇಷನ್. The gemule formation occurs in sponges which live in freshwater condition. In freshwater organisms, they usually suffer from deficiency of water. ಅಂದರೆ ವಾಟರ್ ಕೆಲವೊಮ್ಮೆ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಇವುಗಳು ಜೆಮ್ಯೂಲ್ ಫಾರ್ಮೇಷನ್ ಅನ್ನು ಮಾಡ್ತವೆ. ಹಿಯರ್ ದ ಆರ್ಕ್ಯೋಸೈಡ್ಸ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಇಲ್ಲಿ ಆರ್ಕ್ಯೋಸೈಡ್ಸ್ ಸೆಲ್ಸ್ ಇರುತ್ತೆ. ಈ ಆರ್ಕ್ಯೋಸೈಡ್ಸ್ಗಳೆಲ್ಲ ಒಟ್ಟು ಸೇರಿಕೊಂಡು ಯಾವಾಗ ನೀರು ಕಡಿಮೆ ಇದ್ದಾಗ ಆರ್ಕ್ಯೋಸೈಡ್ಸ್ಗಳೆಲ್ಲ ಒಟ್ಟು ಸೇರಿಕೊಂಡು ಅವುಗಳು ಒಂದು ರೀತಿಯ ಸ್ಟ್ರಕ್ಚರನ್ನು ಫಾರ್ಮೇಷನ್ ಮಾಡ್ತವೆ, ಈ ರೀತಿಯ ಸ್ಟ್ರಕ್ಚರ್. ಆ್ಯಂಡ್ ದೇ ಆರ್ ಆಲ್ ಕವರ್ಡ್ ಬೈ ದ ಸ್ಪಿಕ್ಯೂಲ್ಸ್. ಅವುಗಳ ಸುತ್ತಲೂ ಸ್ಪಿಕ್ಯೂಲ್ಸ್ ಕವರಿಂಗ್ ಇರುತ್ತೆ. ಲೈಕ್ ದಿಸ್ spicules cover these archaeocytes. There is one opening here, it's called micropyle. Now this structure will remain in the dry condition. So when the favorable season arises, now this sponges, that's archaeocytes are there, no? one cell they come out. ಯಾವಾಗ ಫೇವರೇಬಲ್ ಸೀಸನ್ ಬರುತ್ತಾ ಆಗ ಈ ಸೆಲ್ಸ್ಗಳು ಹೊರಗೆ ಬರ್ತವೆ. ಹೊರಗಡೆ ಬಂದು ಈಚ್ ಸೆಲ್ ಗಿವ್ಸ್ ರೈಸ್ ಟು ಇಂಡಿವಿಜುವಲ್ ಸ್ಪಾಂಜ್. ಸೊ ದಿಸ್ ಈಸ್ ಕಾಲ್ಡ್ gemule formation. So in gemule formation usually occurs in the sponges which live in freshwater condition. So these are some of the characteristic features of phylum Porifera. Now phylum Porifera, commonly called sponges, marine and asymmetrical. As I said, spongilla is the freshwater form. Multicellular, sessile means attached, with the cellular level of organization. Body is pierced by large number of pores. Many pores are present throughout the body and these pores are called ostia. ರಂಧ್ರಗಳಿಂದ ಮಾಡಲ್ಪಟ್ಟಿದೆ, ಆ ರಂಧ್ರಗಳನ್ನು ಓಸ್ಟಿಯಾ ಅಂತ ಹೇಳ್ತಾರೆ. Hence the name Porifera. Canal system is present. As I already explained, the canal system helps in food gathering. ಅವುಗಳು ಫುಡ್ ತಗೊಳ್ಳಿಕ್ಕೆ, ಫುಡ್ ಕಲೆಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ, ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡ್ತವೆ, ರಿಮೂವಲ್ ಆಫ್ ವೇಸ್ಟ್ಗೆ ಹೆಲ್ಪ್ ಮಾಡ್ತವೆ. ಆಫ್ ಕೋರ್ಸ್ ದೇ ಆಲ್ಸೋ ಹೆಲ್ಪ್ ಇನ್ ರಿಪ್ರೊಡಕ್ಷನ್. Conocytes, they are unique cells of the sponges or collar cells line the spongocele and the canal. ಈ ಸ್ಪಾಂಜೋಸೀಲ್ ಅನ್ನು ಅವುಗಳು ಕವರ್ ಮಾಡಿರ್ತವೆ. ಇನ್ನು ಡೈಜೆಷನ್ is intracellular by the collar cells, already explained. An internal skeleton made up of the spicules or spongial fibers are present. As I said, spicules are present here. They are made up of calcium carbonate or the silica, or spongial fibers are present. Asexual reproduction by fragmentation. As I said, each fragment gives rise to independent individual sponge. Then budding, here budding also a small bud arises. Then gemule formation usually occurs in the organisms which live in fresh water. They are hermaphrodite or bisexuals. For bisexual, one more term in for the animals, that is hermaphrodite, that is eggs and sperms are produced by the same individual. Fertilization is internal. As I said, it comes inside and then fertilization occurs internally, and development is indirect. As I said, larval form is present here. Power of regeneration is present. ನಾನು ಆಗಲೇ ಹೇಳಿದ್ದೇನೆ, ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದು ಬಟ್ಟೆಯಲ್ಲಿ ಸೋಸಿದ್ರೂ ಕೂಡ ಅವುಗಳ ಒಂದು ಸೆಲ್ ಕೂಡ ಹೊಸ ಆರ್ಗ್ಯಾನಿಸಮ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವು ಪವರ್ ಆಫ್ ರಿಜನರೇಷನ್ ತುಂಬ ಜಾಸ್ತಿ ಇದೆ ಇಲ್ಲಿ. ಪವರ್ ಆಫ್ ರಿಜನರೇಷನ್ ಈಸ್ ಮ್ಯಾಕ್ಸಿಮಮ್ ಹಿಯರ್. Now let's study some of the examples.
This is a spongilla. Spongilla, as I said, it is a freshwater sponge. This is Euplectella, or it is called a Venus flower basket. And usually people use it for decoration. In Japan, people usually give it as a gift for a marrying couple, it seems. ಜಪಾನಿನಲ್ಲಿ ಇದನ್ನು ಮದುವೆಯಾಗುವಂತಹ ದಂಪತಿಗಳಿಗೆ ಗಿಫ್ಟ್ ಆಗಿ ಕೊಡ್ತಾರಂತೆ. ಬಿಕಾಸ್ ಇಟ್ ಕಂಟೈನ್ಸ್ ಒನ್ ಟೈಪ್ ಆಫ್ ಶ್ರಿಂಪ್. ಇದರಲ್ಲಿ ಒಂದು ಶ್ರಿಂಪ್ ಅಂತ ಹೇಳಿದ್ರೆ ಒಂದು ಪ್ರಾನ್ ತರಹದ ಒಂದು ಆ್ಯನಿಮಲ್ ಬದುಕ್ತದೆ. ಅದು ಗಂಡು ಹೆಣ್ಣು ಎರಡೂ ಅದರ ಒಳಗಡೆ ಬದುಕ್ತದೆ. ಬದುಕಿ ಸಾಯುವ ತನಕವೂ ಅಲ್ಲಿಯೇ ಇರುತ್ತೆ. ಅದರ ಮಕ್ಕಳು ಮರಿಗಳು ಕೂಡ ಅದರ ಒಳಗಡೆಗೆ ಬೆಳೆಯುತ್ತವೆ. ಸೊ ಸಾಯುವ ತನಕವೂ ಅದು ಅಲ್ಲಿಯೇ ಬದುಕುವ ಕಾರಣ ಅದನ್ನು ದಂಪತಿಗಳಿಗೆ ಒಂದು ರೀತಿಯ ಒಳ್ಳೆಯ ಶುಭ ಶಕುನ ಅಂತ ಹೇಳಿ ಗಿಫ್ಟ್ ಆಗಿ ಕೊಡ್ತಾರಂತೆ. ಅಂದರೆ ಸಾಯುವ ತನಕ ಕೂಡ ನೀವು ಒಟ್ಟಿಗೆ ಬದುಕಿ ಅಂತ ಹೇಳಿ. ಅಂದರೆ ಸೊ ಯು ಹ್ಯಾವ್ ಟು ಲಿವ್ ಟಿಲ್ ಯುವರ್ ಡೆತ್ ಟುಗೆದರ್. ಇನ್ ದ್ಯಾಟ್ ಕಾನ್ಸೆಪ್ಟ್ ಇಟ್ ಈಸ್ ಗಿವನ್ ಫಾರ್ ದ ಮ್ಯಾರಿಂಗ್ ಕಪಲ್, ಇಟ್ ಸೀಮ್ಸ್. Next one is Leucoselenia. It is the smallest sponge. This is Euspongia. Euspongia is a bath sponge. Bath sponge ಅಂತ ಹೇಳಿದ್ರೆ ಇದು ಸಮುದ್ರದ ಆಳದಲ್ಲಿ ಇರುತ್ತೆ. ಇದನ್ನು ತಗೊಂಡು ಅದನ್ನು ಪಾಲಿಷ್ ಮಾಡ್ತಾರೆ. ಪಾಲಿಷ್ ಮಾಡಿ ಅದನ್ನು ಪ್ರಾಣಿಗಳ ಮೈ ತೊಳಿಲಿಕ್ಕೆ ಅಥವಾ ಏನಾದರೂ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಇದನ್ನು ಬಳಸ್ತಾರಂತೆ. ಓಕೆ, ಅದನ್ನು ಬಾತ್ ಸ್ಪಾಂಜ್ ಅಂತ ಹೇಳ್ತಾರೆ. ಸೈಕಾನ್, ಅನದರ್ ಟೈಪ್ ಆಫ್ ಸ್ಪಾಂಜ್. ನೆಕ್ಸ್ಟ್ ಈಸ್ ಗ್ಲಾಸ್ ರೋಪ್ ಸ್ಪಾಂಜ್. ದಿಸ್ ಈಸ್ ಹಯಲೋನಿಮಾ. ಇದು ಹೇಗಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಸಿಲಿಷಿಯಸ್ ಸ್ಪಿಕ್ಯೂಲ್ಸ್. ಈವನ್ ಇನ್ ಕೇಸ್ ಆಫ್ ಯುಪ್ಲೆಕ್ಟೆಲ್ಲ ಸಿಲಿಷಿಯಸ್ ಸ್ಪಿಕ್ಯೂಲ್ಸ್ ಆರ್ ಪ್ರೆಸೆಂಟ್. ಸಿಲಿಕಾ ಇರುತ್ತೆ ಇದರಲ್ಲಿ. ಸಿಲಿಕಾ ಅಂತ ಹೇಳಿದ್ರೆ ಅದು ಗ್ಲಾಸ್ ತರಹ ಇರುತ್ತೆ. ಸೊ ಒಂಥರ ಗ್ಲಾಸಿ ಅಪಿಯರೆನ್ಸ್ ಇರುತ್ತೆ. ಅದು ನೋಡುವಾಗಲೇ ಒಂಥರ ಹೊಳೆಯುವ ಹಾಗೆ ಕಾಣಿಸ್ತದೆ. ಸೊ ಅಂತಹ ಹೊಳೆಯುವ ಸ್ಪಾಂಜ್ ಇದು. ಇದರ ಕೆಳಗಡೆ ಬೇಸಲ್ಲಿ ಕೂಡ ಅದು ಹೊಳಿತದೆ. ಸೊ ಅದಕ್ಕೆ ನಾವು ಅದನ್ನು ಗ್ಲಾಸ್ ರೋಪ್ ಸ್ಪಾಂಜ್ ಅಂತ ಹೇಳ್ತಾರೆ. ಒಂಥರ ರೋಪ್ ತರಹ ಇರುತ್ತೆ, ಗ್ಲಾಸ್ ರೋಪ್ ಸ್ಪಾಂಜ್ ಅಂತ ಹೇಳ್ತಾರೆ. ಸೊ ಇದು ದಿಸ್ ಈಸ್ ಅಬೌಟ್ ಫೈಲಮ್ ಪೊರಿಫೆರಾ.